ಮೈಸೂರು ಅರಸು ರೋಡ್ ಸುತ್ತಮುತ್ತ ಮರಿಮಲ್ಲಪ್ಪ ಕಾಲೇಜ್ ಸುತ್ತಮುತ್ತ ನೀವೇನಾದ್ರು ಓಡಾಡ್ತಿದ್ರೆ ಬೆಸ್ಟು ಮಂಚೂರಿಯನ್ ತಿನ್ನಬೇಕು ಅಂತ ಅನಿಸಿದ್ರೆ ನೀವು ಹೋಗ್ಬೇಕಾಗಿರೋ ಜಾಗ ಇದೇನೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಜಾಗ ಯಾವುದು ಅಂತ ಹೇಳ್ತೀನಿ. ಮೈಸೂರಲ್ಲಿ ಬೀಳ್ತಿರೋ ಮಳೆಗೂ ಇರೋ ವೆದರ್ಗೂ ಬಿಸಿ ಬಿಸಿ ಮಂಚೂರಿಯನ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ನಾವು ಈ ಜಾಗಕ್ಕೆ ಹೋಗಿದ್ವಿ. ಒಂದೊಳ್ಳೆ ಮಶ್ರೂಮ್ ಮಂಚೂರಿ ಆರ್ಡ್ರ್ ಮಾಡಿದ್ವಿ. ಯಾವುದೇ ತರಹದ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡದೆ ಮಂಚೂರಿಯನ್ ಮಾಡ್ಕೊಡ್ತೀನಿ ಅಂತಂದರು. ಸೊ ಟೇಸ್ಟ್ ಮಾಡೇ ಬಿಡೋದ ಅಂತ ತೊಗೊಂಡ್ವಿ. ನೋಡ್ತಾನೆ ನಮ್ಮ ಮಂಚೂರಿಯನ್ ರೆಡಿ ಆಗೋಯ್ತು. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸಿ ನಮ್ಮ ಪ್ಲೇಟಿಗೆ ಕೊಟ್ಟೇ ಬಿಟ್ಟರು. ಈವ್ನಿಂಗ್ ವೆದರ್ಗೆ ಇದೊಂದು ಮಂಚೂರಿಯನ್ನು ಬೆಸ್ಟ್ ಟ್ರೈ ಅಂತ ನಾನು ಹೇಳ್ತೀನಿ. ಮಂಚೂರಿಯನ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೆಟಲ್ಡ್ ಆಗಿತ್ತು ಮಸಾಲೆ ಎಲ್ಲ, ಯಾವುದೇ ಥರ ಹೆವಿ ಅನ್ನಿಸ್ತಾ ಇರಲಿಲ್ಲ. ಅದನ್ನು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ಜಾಗ ಯಾವುದಪ್ಪ ಅಂತಂದರೆ ಮಹಾಲಕ್ಷ್ಮಿ ಡ್ರೈ ಗೋಬಿ ಅಂತ. ಈ ಜಾಗ ಇರೋದು ಮರಿಮಲ್ಲಪ್ಪ ಸ್ಕೂಲ್ ಎದುರುಗಡೆ. ಈವ್ನಿಂಗ್ ಟೈಮ್ ಮಾತ್ರ ಇರ್ತಾರೆ ಇವರು. ಡ್ರೈ ಗೋಬಿಗೆ ತುಂಬ ಫೇಮಸ್ಸು. ಬಟ್ ಇವಾಗ ಅವ್ರ ಕಾರ್ಟಲ್ಲೇ ಇವಾಗ ಬೇಬಿಕಾರ್ನ್ ಮಂಚೂರಿ, ಮಶ್ರೂಮ್ ಮಂಚೂರಿ, ಪನ್ನೀರ್ ಮಂಚೂರಿ ಎಲ್ಲ ಸಿಗ್ತಾ ಇದೆ. ನೀವೊಂದ್ಸತ ಹೋಗಿ ಟ್ರೈ ಮಾಡಿ. ಈ ವೆದರ್ಗೆ ಒಂದೇ ಒಂದು ಮಂಚೂರಿಯನ್ ಎಲ್ಲ ಇಲ್ಲಿ ಸಾಲಲ್ಲ. ಸೊ ಗೋಬಿ ವಿತ್ ರೈಸ್ ತೊಗೊಂಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಯಾವುದೇ ಥರ ಟೇಸ್ಟಿಂಗ್ ಪೌಡರ್ ಇಲ್ಲದೆ ಇರೋದ್ರಿಂದ ಮಸಾಲೆ ಮಾತ್ರ ಸೆಟಲ್ಡ್ ಆಗಿತ್ತು. ನಾವು ಹೋಗಿದ್ದಾಗ ತುಂಬ ಮಳೆ ಇತ್ತು. ಸೊ ಜನ ಸ್ವಲ್ಪ ಕಮ್ಮಿ ಇದ್ದರು. ಮಳೆ ಕಮ್ಮಿ ಆಯ್ತದಂಗೆ ಜನ ಬರೋಕ್ಕೆ ಶುರು ಆದರು. ಇಲ್ಲಿ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ನೀವೊಂದ್ಸತ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಟೇಸ್ಟ್ನ ಎಂಜಾಯ್ ಮಾಡಿ. ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದೀರಾ ಅಂತಂದರೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಂಗೆ ಒಂದು ಫಾಲೋ ಬಟನ್ ಒತ್ಬಿಟ್ಟೋಗಿ.